ಸದ್ಯದಲ್ಲೇ ಜೆಡಿಎಸ್ನಿಂದ ಜಿಟಿಡಿಗೆ ಗೇಟ್ ಪಾಸ್ ಸಿಗುತ್ತಾ? ಈ ಬಗ್ಗೆ ಜೆಡಿಎಸ್ ವಲಯದಲ್ಲಿ ಚರ್ಚೆ ಜೋರಾಗಿದೆ. ಚರ್ಚೆ ಜೋರಾಗ್ತಾ ಇದ್ದಂತೆ ಜಿಟಿಡಿ ಹೇಳಿಕೆ ಕೊಟ್ಟಿದ್ದ. ನಾನು ಜೆಡಿಎಸ್ನಲ್ಲೇ ಇರ್ತೀನಿ ಅಂತ ಹೇಳಿದ್ದಾರೆ ಜಿಟಿ ದೇವೇಗೌಡ. ಪಕ್ಷದಿಂದ ಅಂತರ ಕಾಯ್ದುಕೊಂಡಿದ್ರು, ಪಕ್ಷದ ಕಾರ್ಯಕ್ರಮಗಳಿಂದ ಅಂತರ ಕಾಯ್ದುಕೊಂಡಿದ್ರು. ಜಿಟಿ ದೇವೇಗೌಡರನ್ನ ಪಕ್ಷದಿಂದ ಹೊರ ಕಳಿಸೋದಕ್ಕೆ ಚರ್ಚೆ ನಡೀತಾ ಇತ್ತು. ಈ ನಡುವೆ ಜಿಟಿಡಿ ರಿಯಾಕ್ಟ್ ಮಾಡಿದ. ನಾನು ಜೆಡಿಎಸ್ನಲ್ಲೇ ಇರ್ತೀನಿ, ಜೆಡಿಎಸ್ನಿಂದ ಗೆದ್ದಿದ್ದೀನಿ, ಜೆಡಿಎಸ್ನಲ್ಲೇ ಗಟ್ಟಿಯಾಗಿದ್ದೀನಿ, ನನಗೆ ಯಾರಿಗೂ ದ್ರೋಹ ಮಾಡೋ ಬುದ್ಧಿಯೇ ಇಲ್ಲ. ಸಿದ್ದರಾಮಯ್ಯ ಕಾಂಗ್ರೆಸ್ಸಿಗೆ ಹೋದ್ಮೇಲೆ ಜೆಡಿಎಸ್ ಕಟ್ಟಿದ್ದೀನಿ, ಜೆಡಿಎಸ್ನ ವಿವಿಧ ಹುದ್ದೆಗಳಲ್ಲಿ ಪಕ್ಷಕ್ಕೋಸ್ಕರ ದುಡಿದಿದ್ದೀನಿ. ನಾನು ಜೆಡಿಎಸ್ ವರಿಷ್ಠರ ಬಗ್ಗೆ ಯಾವತ್ತೂ ಟೀಕೆ ಮಾಡಿಲ್ಲ, ಜೆಡಿಎಸ್ನಿಂದ ಒಂದು ಹೆಜ್ಜೆ ತೆಗೆದಿಲ್ಲ ಅಂತ ಜಿಟಿ ದೇವೇಗೌಡ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಕೆಲ ವಿಚಾರದಲ್ಲಿ ನೋವಿದೆ, ಅದು ನಾಯಕರಿಗೂ ಗೊತ್ತು. ಒಳ್ಳೆ ಟೈಮ್ ಬರುತ್ತೆ, ಎಲ್ಲವೂ ಒಳ್ಳೆದಾಗತ್ತೆ ಅಂತ ಜಿಟಿ ದೇವೇಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಜನತಾ ಪಕ್ಷದಲ್ಲೇ 100ಕ್ಕೆ 100 ಗೆದ್ದಿದ್ದೇನೆ. ಜನತಾ ದಳದಲ್ಲಿ ಇವತ್ತು ಕೂಡ ಜನತಾ ದಳದಲ್ಲಿ ಗಟ್ಟಿಯಾಗಿ ಇದ್ದೇನೆ. ಮುಂದೆ ಜನತಾ ದಳದಿಂದನೇ ನಿಲ್ತೇನೆ. ನಾನು ಯಾವತ್ತೂ ಕೂಡ ಭಾರಿ ದೂರ ಉಳಿದು ನಮ್ಮ ನಾಯಕರನ್ನಾಗಲಿ, ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಮಂತ್ರಿಗಳನ್ನಾಗಲಿ, ರಾಷ್ಟ್ರೀಯ ಅಧ್ಯಕ್ಷರನ್ನಾಗಲಿ ಟೀಕೆ ಮಾಡಿಲ್ಲ, ಅವ್ರ ವಿರುದ್ಧವಾಗಿ ಏನು ಮಾತಾಡಿಲ್ಲ. ನಾನು ಜೆ ಡಿ ಎಸ್ಸಲ್ಲೇ ಇದ್ದೀನಿ, ಜೆ ಡಿ ಎಸ್ಸಿಂದ ಒಂದು ಹೆಜ್ಜೆ ಎಲ್ಲೂ ತೆಗೆದಿಲ್ಲ. ಇವತ್ತು ಕೂಡ ಕುಮಾರಸ್ವಾಮಿಯವರು, ದೇವೇಗೌಡರು, ನಾವು ಎಲ್ಲ ಒಟ್ಟಾಗಿದ್ದೇನೆ. ಈ ಪಕ್ಷಕ್ಕೆ ಸಂಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟು ನಾನು ಶಾಸಕನಾಗಿದ್ದೀನಿ. ನಾನು ಅವ್ರಿಗೆ ಮುಖ್ಯಮಂತ್ರಿ ಆಗಬೇಕಂತ ಕನಸನ್ನು ಇಟ್ಕೊಂಡು ಹೋರಾಟವನ್ನು ಕೂಡ ಮಾಡಿದ್ದೀನಿ, ಪಕ್ಷವನ್ನು ಕಟ್ಟಿದ್ದೀನಿ. ಜನತಾ ದಳದಿಂದ 3 ಬಾರಿ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ, ಅದು ಜಿಲ್ಲಾ ಪರಿಷತ್ ಇರಲಿ, ನನಗಿರಲಿ, ನನ್ನ ನಾದ್ನಿಗಿರಲಿ, ಉಪಾಧ್ಯಕ್ಷೆ, ಅಧ್ಯಕ್ಷೆ, ನನ್ನ ಬ್ರದರ್ ಇರಲಿ, ಅವ್ರು ಯಾರೇ ಇರಲಿ, ಅವರೆಲ್ಲರನ್ನೂ ಕೂಡ ಒಂದೇ ಒಂದು ಬಾರಿಯೂ ಕೂಡ ಚಾಮುಂಡೇಶ್ವರಿ ಕ್ಷೇತ್ರದ ಜನತೆ ನನ್ನನ್ನು ಸ್ವಂತ ಮಗನಾಗಿ, ಅಣ್ಣನಾಗಿ, ತಮ್ಮನಾಗಿ, ಸಹೋದರನಾಗಿ ಅತ್ಯಂತ ಪ್ರೀತಿಯಿಂದ ಬೆಳೆಸ್ಕೊಂಡು ಬಂದಿದ್ದಾರೆ. ನಮ್ಮ ನಾಯಕರುಗಳಿಗೂ ಕೂಡ ಗೊತ್ತು, ರಾಷ್ಟ್ರೀಯ ಅಧ್ಯಕ್ಷರಿಗೂ ಗೊತ್ತು, ಕೇಂದ್ರ ಮಂತ್ರಿಗಳು, ರಾಜ್ಯಾಧ್ಯಕ್ಷರಿಗೂ ಗೊತ್ತು, ನಾನು ಯಾತಕ್ಕೆ ನೋವು ಮಾಡ್ಕೊಂಡಿದ್ದೀನಿ ಅನ್ನೋದು ಅವ್ರಿಗೆ ಗೊತ್ತು. ಪ್ರತಿಯೊಂದು ಕೂಡ ಗೊತ್ತಿದೆ, ನೋವಾಗಿದೆ, ಆದರೆ ಪಕ್ಷದಲ್ಲೇ ಇದ್ದೀನಿ. ಎಲ್ಲ ಬರ್ತಾ 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 ಒಳ್ಳೆ ಕಾಲಗಳು ಬರ್ತಾ, ಚುನಾವಣೆ ಬರ್ತಾ ಬರ್ತಾ ಎಲ್ಲ ತಾನೇ ಎಲ್ಲವೂ ಒಳ್ಳೆಯದಾಗುತ್ತೆ. ಅದೆಲ್ಲ ನೋಡ್ತಾ ಇರಿ, ಟೈಮ್ ಬರುತ್ತೆ, ಎಲ್ಲ ಆಗುತ್ತೆ, ಆತಂಕ ಪಡಬೇಡಿ. ಹೌದು ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.